ஹாய் ஃப்ரெண்ட்ஸ், வெல்கம் டு ஆன் டு ES vlogs. இன்றைக்கி vlogல நீங்கள் என்ன பார்க்க போகிறீங்கன்னாக்கா, இன்றைக்கி எங்கள் ஆண்டி நிர்மலாவோட பர்த்டே. அவங்க பர்த்டே செலிப்ரேஷன்ஸ்க்கு நம்ம எல்லா ஃபேமிலியோடு வந்துக்கிறோம். அந்த செலிப்ரேஷன் வீடியோ தான் நீங்கள் இந்த vlog ஃபுல்லாக பார்க்க போகிறீங்க. வாங்க, எல்லாம் ஜாலியாக இருக்கும். ಆನ್ ಟೈಮ್ಗೆ ನಾನೇ ಲೇಟ್. ಆನ್ ಟೈಮ್ಗೆ ನೀವೆಲ್ಲ ಬಂದಿದ್ದೀರಾ. ನಾನು ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಾನು ಯಾರ್ಯಾರನ್ನ ಕರ್ತಿದ್ದೀನಿ, ಪ್ರತಿಯೊಬ್ಬರು ಬಂದಿದ್ದೀರಾ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಏನು ಸೆಲೆಬ್ರೇಷನ್ ಅಂದರೆ ಬರ್ತಡೇನೆ, ಆದರೆ ನಾನು ಒಬ್ಬಳೇ ಬರ್ತಡೇ ಮಾಡ್ತಾ ಇಲ್ಲ. ನಾವು ಇದೇ ಮಂತ್ ಜುಲೈಯಲ್ಲಿ ಎಷ್ಟು ಜನ ನಮ್ಮ ಫ್ಯಾಮಿಲಿ ಇರೋರೆಲ್ಲ ಬರ್ತಡೇ ಮಾಡ್ಕೊತಿದ್ವಿ. ಲಾಸ್ಟ್ ಇಯರು ಇದೇ ಥರ ಮಾಡಿದ್ವಿ. ಅದು ಊರಲ್ಲಿ ನಮ್ಮ ಅಣ್ಣನ ಮನೇಲಿ ಮಾಡಿದ್ವಿ. ಈ ಸಲ ನಮ್ಮ ಮನೆಯಲ್ಲಿ ಇಲ್ಲಿ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ಮಾಡ್ತಾ ಇರೋದು. ಇದೇ ಮಂತು ಜುಲೈಯಲ್ಲಿ ನಮ್ಮದು 8 ಮೆಂಬರ್ಸ್ದು ಬರ್ತಡೇ ಇದೆ. 8 ಮೆಂಬರ್ಸ್ ಬರ್ಡೇ ಇಲ್ಲಿ ಬರ್ತಾ ಇದ್ದೀವಿ. ಈ ಸಲ ಬರ್ಡೇ ಅವ್ರ ಬಗ್ಗೆ ಮಾತಾಡಿ ಅಷ್ಟು ರೆಸ್ಪೆಕ್ಟ್ ಅಂದರೆ ಅವ್ರನ್ನ ಕೂರಿಸಿನೇ ನಾವು ಮಾತಾಡಬೇಕು. ಫಸ್ಟ್ ಅವ್ರನ್ನ ಕರೆದ್ಬಿಡ್ತೀನಿ, ಅವ್ರ ಮುಂದೆ ನಾನು ಅವ್ರು ಏನು ಹೇಗೆ ಅಂತ ಹೇಳ್ತೀನಿ. ನಮ್ಮ ಪ್ರಿಯ ಇವಾಗ ನಾನು ಇವ್ರ ಬಗ್ಗೆ ಮಾತಾಡ್ತೀನಿ. ಒಬ್ಬ ಮಾಜಿ ಯೋಧ ಸೈನಿಕ, ಮಾಜಿ ಯೋಧ ಇವರು ರಿಟೈರ್ಡ್ ಆರ್ಮಿ. ಇವರು ಒಬ್ಬ ಯೋಧನ ಬಗ್ಗೆ ಮಾತಾಡ್ತೀನಿ. ಯೋಧ ಒಬ್ಬ ನಾವೆಲ್ಲ ಇಲ್ಲಿ ಇಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂದರೆ ಒಬ್ಬ ಯೋಧ ಅಲ್ಲಿ ನಮ್ಮ ದೇಶನ ಕಾಯ್ತಾ ಇರ್ತಾರೆ. ದೇಶ ಅವ್ರು ಕಷ್ಟಪಟ್ಟು ದೇಶ ಕಾಯ್ತಾ ಇರ್ತಾರೆ. ಇಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಅವ್ರಿಗೋಸ್ಕರ ನಾವು ಒಂದು ರೆಸ್ಪೆಕ್ಟ್ ಕೊಡಬೇಕಲ್ಲ ಅವ್ರಿಗೋಸ್ಕರ. ಅವ್ರು ಏನು ಮಾಡ್ತಾರೆ, ಒಬ್ಬ ಯೋಧ ಏನು ಮಾಡ್ತಾರೆ ಅಂದರೆ ಒಂದು ಮನೆ, ಸಂಸಾರ, ಫ್ಯಾಮಿಲಿ, ತಂದೆ ತಾಯಿ, ಹೆಂಡತಿ ಪ್ರತಿಯೊಬ್ಬರನ್ನು ಬಿಟ್ಟು ದೇಶ ಕಾಯಕ್ಕೆ ಹೋಗ್ತಾರೆ ಅವರು. ಪ್ರತಿಯೊಬ್ಬ ಮನುಷ್ಯನಿಗೂ ಆ ಭಾಗ್ಯ ಇರಲ್ಲ. ಆಸೆ ಇರ್ತದೆ. ದೇಶ ಸೇವೆ ಮಾಡೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ಯಾಕೆ ಅಂದರೆ ನನಗೆ ತುಂಬ ಇಷ್ಟ. ನಾನು ಚಿಕ್ಕದ್ರಿಂದಲೂ ನನಗೆ ತುಂಬ ಇಷ್ಟ ಈ ಆರ್ಮಿಗಳನ್ನ ಕಂಡ್ರೆ. ನಾನು ಆರ್ಮಿಯವ್ರನ್ನ ಮದುವೆ ಆಗಬೇಕು ಅಂತ ಒಂಥರ ಆಸೆ ನನಗೆ. ಅವಾಗಲಿಂದಲೂ ನನಗೆ ಆರ್ಮಿಯವ್ರಂದ್ರೆ ಇಷ್ಟ. ಯಾಕಂದರೆ ಅವರು ದೇಶಕ್ಕೋಸ್ಕರ ತುಂಬಾ ತ್ಯಾಗ ಮಾಡ್ತಾರಲ್ಲ, ನನಗೆ ಅದಿಷ್ಟ. ಮತ್ತು ಚಿಕ್ಕದ್ರಿಂದ ನಾವು ಓದೋದು ಅದೆಲ್ಲ ನೋಡ್ತಾ ಇದ್ದೆ. ಮತ್ತು ನಾನು ಏನು ಮಾಡ್ತಾ ಇದ್ದೆ ಅಂದರೆ ಕ್ಯಾಸೆಟ್ಟು, ಅವಾಗೆಲ್ಲ ಈ ಥರ ಇರ್ತಾರಿಲ್ಲ, ಕ್ಯಾಸೆಟ್ ಎಲ್ಲ ತರಿಸಿ ಆರ್ಮಿಯವ್ರದ್ದೇ ಫಿಲಮ್ ನೋಡ್ತಾ ಇದ್ದೆ. ಅವ್ರು ಏನು ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಆ ಥರ ಎಲ್ಲ. ಹಿಂಗೆ ಬರ್ತಾ ನಾನು ನನ್ನ ಮಗ ದೊಡ್ಡವನಾದ್ಮೇಲೆ ಅವ್ನ ಆರ್ಮಿಗೆ ಸೇರ್ಕೊಂಡು ನಮ್ಗೆ ಸಖತ್ ಇಷ್ಟ, ತುಂಬಾ ಇಷ್ಟ. ನಮ್ಮ ಹಸ್ಬೆಂಡ್ಗೆ, ನಮಗೆಲ್ಲ ಆರ್ಮಿ ಆಫೀಸರ್ ಆಗ್ತಾನೆ ಅದು ಇಷ್ಟೊಂದು ರೌಂಡಲ್ಲೆಲ್ಲ ಸೆಲೆಕ್ಟ್ ಆಗಿ ಕೊನೆಗೆ ಒಂದು ರೌಂಡಲ್ಲಿ ಅವನು ರಿಜೆಕ್ಟ್ ಆಗಿ
ಆದ್ಮೇಲೆ ಅಂದರೆ ನಾನು ಏನು ಹೇಳೋದು ಅಂದರೆ ಒಂದು ಆರ್ಮಿ ಅವ್ರು ಆಗಬೇಕಂದ್ರೂ ಒಬ್ಬ ಯೋಧ ಆಗಬೇಕಂದ್ರೂ ಭಾಗ್ಯ ಇರಬೇಕು, ಅದೃಷ್ಟ ಇರಬೇಕು. ಆ ಭಾಗ್ಯ ಅದೃಷ್ಟ ಎಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಆರ್ಮಿ ಯೋಧ ಆಗಿದ್ದಾರೆ ಅಂತ ನನಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಅವರೇ ಇವರು ನಮ್ಮಣ್ಣ. ಅವರು ರಿಟೈರ್ ಆಗಿದ್ದಾರೆ. ಅವರ ಡಿಸಿಪ್ಲಿನ್ ಬಗ್ಗೆ ಹೇಳ್ಬಿಟ್ರೆ ಸುಸ್ತಾಗಿರ್ತೀರ ನೀವು. ಅವರು ಹೆಂಗೆ ಅಲ್ಲಿ ಆರ್ಮಿ ಎಷ್ಟು ಡಿಸಿಪ್ಲಿನ್ ಆಗಿ ಇರ್ತಾ ಇದ್ರು, ಅವ್ರು ಯಾವ ಥರ ಅಲ್ಲಿ ಸ್ಟ್ರಿಕ್ಟ್ ಆಗಿ ಪಾಲಿಸ್ತಾ ಇದ್ರು, ದೇಶ ಸೇವೆ ಮಾಡಿಕೊಂಡು ಇಲ್ಲಿ ಮಕ್ಕಳು ಇಲ್ಲಿ ಅವ್ರಿಗೆ ಹೊಸದಾಗಿ ಮದುವೆ ಆಗಿತ್ತು, ಹೆಂಡತಿನ ಬಿಟ್ಟು ಅವಾಗೆಲ್ಲ ನಮ್ಗೆ ಗೊತ್ತಿಲ್ಲ ಹೆಂಡತಿನ ಬಿಟ್ಟರೆ ಹೋಗ್ರಿ ಏನು ಫೀಲಿಂಗ್ ಅಂತ. ಅವ್ರ ಹೆಂಡತಿ ಬಂದು ಬೇರೆ ಯಾರು ಇಲ್ಲ, ನಮ್ಮ ಅಕ್ಕನ ಮದುವೆ ಆಗ್ತಾರೆ ಅವ್ರ ವೈಫ್. ಅವ್ರನ್ನ ಅವಾಗ ಮದುವೆ ಆಗಿ ಬಿಟ್ಟು ಅವರು ಪ್ರಾಣ ಅವರಿಗೆ. ಅವ್ರು ಎಷ್ಟು ಪ್ರೀತಿ ಶ್ರದ್ಧಾ ಭಕ್ತಿಯಿಂದ ದೇಶ ಸೇವೆ ಮಾಡ್ತಾರೆ ಅಂದರೆ ಒಬ್ಬೊಬ್ರು ಅವಕಾಶ ಸಿಕ್ಕಿದ್ರು ಒಂದೊಂದ್ಸಲ ಯಾವುದೋ ಕಾರಣದಿಂದ ವಾಪಸ್ ಬಂದ್ಬಿಡ್ತಾರೆ, ಮಾಡಲ್ಲ ಆಗಲ್ಲ ಅಂತ, ಇಲ್ಲಿ ಫ್ಯಾಮಿಲಿನ ಬಿಟ್ಟಿರೋಕ್ಕಾಗಲ್ಲ ಅಂತ. ಆದರೆ ಈ ಅಣ್ಣ ಏನು ಮಾಡಿದ್ರು, ರಿಟೈರ್ಡ್ ಆಗೋ ತನಕ ಇದ್ದು ದೇಶ ಸೇವೆ ಮಾಡಿ ಕೊನೆಗೆ ರಿಟೈರ್ಡ್ ಆಗಿನೇ ಬಂದರು. ಎಲ್ಲ ಇರೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಅಲ್ಲಿ ಒಂದು ಪ್ರಮಾಣ ಮಾಡ್ತಾರೆ. ನಾವು ಏನದು ನಿಷ್ಠೆಯಿಂದ ಸೇವೆ ಮಾಡ್ತೀವಿ, ಯಾವುದೇ ಒಂದು ಇದು ಮಾಡಲ್ಲ ಅಂತ. ಎಲ್ಲರಿಗೂ ಹೇಳ್ತಾ ಇಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಎಷ್ಟೇ ಕಷ್ಟ ಇದ್ರು, ಒಬ್ಬ ಪೊಲೀಸ್ ಆಗಲಿ ಕಷ್ಟ, ಟೈಮಿಂಗ್ ಸರಿಯಾಗಿ ಬರದೆ ಎಷ್ಟೋ ಕಷ್ಟ ಆಗಿಬಿಡುತ್ತೆ. ಡಾಕ್ಟರು ಅಷ್ಟೇ, ಒಂದು ತುಂಬ ಸೀರಿಯಸ್ ಆಗಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ನೀವು ನೋಡಲ್ಲ, ಅವ್ರನ್ನ ಬದುಕಿಸಲ್ಲ, ಪ್ರಾಣ ಉಳಿಸಲ್ಲ, ಈ ಥರ ಅವರು ಅಲ್ಲಿ ಪ್ರಮಾಣ ಮಾಡಿರ್ತಾರೆ, ನಮ್ಮ ವೃತ್ತಿಗೆ ನಾವು ದ್ರೋಹ ಮಾಡಲ್ಲ ಅಂತ. ಆದರೂ ಅದಲ್ಲ ಎಲ್ರಿಗೂ ಹೇಳ್ತಾರೆ, ಒಬ್ಬೊಬ್ರು ಇರ್ತಾರೆ. ಆದರೆ ನಮ್ಮ ಆರ್ಮಿ ಮ್ಯಾನ್ಸ್ ಹಂಗಲ್ಲ. ಅವ್ರು ಎಷ್ಟು ಗ್ರೇಟ್ ಅಂದರೆ ಅವರು ಪ್ರಮಾಣ ಮಾಡಿರ್ತಾರೆ, ನನ್ನ ಜೀವನ ಪಣಕ್ಕಿಟ್ಟು ನನ್ನ ದೇಶನ ಕಾಯ್ತೀನಿ ಅಂತಾಳೆ. ಅದನ್ನು ಕೊನೆಯವರೆಗೂ ನಿಭಾಯಿಸ್ತಾರೆ ಅವರು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ ಅವ್ರಿಗೆ, ಏನಿಲ್ಲ. ಅವ್ರ ಅರ್ಹತೆಗೆ ಅವ್ರು ಹೋಗಿ ಕೆಲಸಕ್ಕೆ ಸೇರಿಬಿಟ್ಟು ಅವ್ರು ಪ್ರಮಾಣ ಮಾಡಿದಾಗ ಸರಿಯಾಗಿ ನಡ್ಕೊಳ್ತಾರೆ. ಅವ್ರ ಮುಂದೆ ಕಣ್ಮುಂದೆ ಏನೂ ಬರಲ್ಲ, ಅವ್ರ ಕಣ್ಮುಂದೆ ಬರೋದು ಅವರು ಫ್ಯಾಮಿಲಿ ಆಗಿ ನನ್ನ ಹೆಂಡತಿ ಮಕ್ಕಳು ಅಲ್ಲಿ ಯುದ್ಧ ನಡಿಬೇಕಾದ್ರೆ ನನ್ನ ಫ್ಯಾಮಿಲಿ ಇದ್ದಾರೆ, ನಾನು ವಾಪಸ್ ಹೋಗ್ಬಿಡ್ಬೇಕು, ತಪ್ಪಿಸ್ಕೊಳ್ಬೇಕು ಅಂತ ಇಲ್ಲ. ಅವ್ನು ಒಂದು ಸಲ ನಿಂತರೆ ಮುಂದಾಗಲಿ ಏನಾಗಲಿ ಎದೆ ಸೀಟಿ ಆದರೂ ಹೋಗಿ ನಾನು ನನ್ನ ದೇಶನ ಕಾಯ್ತೀನಿ ಅಂತಲೇ ಅವರು ಹಣ ಕೊಟ್ಟಿರ್ತಾರೆ ಮತ್ತು ಪ್ರಮಾಣ ಮಾಡಿರ್ತಾರೆ. ಅವರು ಬಿಸಿಲು ಮಳೆ ಗಾಳಿ ಏನು ನೋಡದಲ್ಲೇ ಅದು ದೇಶ ಸೇವೆ ಮಾಡ್ತಾರೆ. ಯಾರು ಯೋಧರು. ನನಗೆ ತುಂಬ ಇಷ್ಟ ಆಗುತ್ತೆ. ಅವರು ನಮ್ಮ ಅಣ್ಣ ಹೇಳ್ತಾ ಇರ್ತಾರೆ, ನಾವು ಒಂದೊಂದು ತಿಂಗಳು ನಿದ್ದೆನೇ ಮಾಡಲ್ಲ, ಆಮೇಲೆ ಒಂದೊಂದು ತಿಂಗಳು ನಿದ್ದೆ ಮಾಡಿ ಅಂದರೆ ಆ ಥರ ಅವರು ಅಲ್ಲಿ ಕಾಶ್ಮೀರದಲ್ಲಿ ಎಲ್ಲ ಕಡೆ ಇವ್ರು ಕೆಲಸ ಮಾಡಿದ್ದಾರೆ. ಅಲ್ಲೆಲ್ಲ ಅಷ್ಟು ಕಷ್ಟಪಟ್ಕೊಂಡು ಮಾಡಿದ್ದಾರೆ. ಇನ್ಮಿಕ್ಕಿದವರು ಎಲ್ಲ ಸ್ವಲ್ಪ ಹೇಳ್ತೀನಿ, ಓಕೆನಾ? ಒಂದೇ ಒಂದು ಸಣ್ಣದೊಂದೇ ಹೇಳ್ತೀನಿ. ಒಬ್ಬ ಯೋಧ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನ ದೇಶನೇ ಮುಖ್ಯ ಆಗಿರ್ತದೆ. ಹಾಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಫ್ಯಾಮಿಲಿಗೆ ಒಂದು ಗಂಡ ಹೆಂಡತಿ, ಒಬ್ಬನೇ ಮಗ, ಅವ್ನು ಚೆನ್ನಾಗಿ ಓದಿಸಿರ್ತಾರೆ, ಇಂಜಿನಿಯರ್ ಮಾಡಿರ್ತಾರೆ, ಟಾಪರ್ ಆಗಿರ್ತಾನೆ, ಅವ್ನಿಗೆ ಎಷ್ಟೋ ಲಕ್ಷ ಸಂಬಳ ಬರುತ್ತೆ. ಇವಾಗ ಇನ್ನೇನು ಸ್ಟಾರ್ಟು ಸಂಬಳ ಅನ್ನೋ ಟೈಮಲ್ಲಿ ಅವ್ನ ಮನಸ್ಸು ಬಂದಿದ್ದು, ನಾನು ಯೋಧ ಆಗ್ತೀನಿ, ನಾನು ಆರ್ಮಿಗೆ ಹೋಗಿ ಸೇರ್ಕೊತೀನಿ, ಆರ್ಮಿ ಆಫೀಸರ್ ಆಗ್ತೀನಿ, ನಾನು ದೇಶ ಸೇವೆ ಮಾಡ್ತೀನಿ, ಈ ಥರ ಥಾಟ್ ಬಂದ್ಬಿಡುತ್ತೆ ಅವನಿಗೆ. ಅವಾಗ ಅವ್ರ ಅಪ್ಪ ಅಮ್ಮ ತುಂಬ ಹೇಳ್ತಾರೆ ಯಾಕಂದರೆ ಒಬ್ಬನೇ ಮಗ ಅವನು, ಹೆಂಗೆ ಕಳಿಸೋದು ನಾವು ಅಂತ ಹೇಳ್ಬಿಟ್ಟು. ಅವಾಗ ಆದ್ರೂ ಅವನು ಯಾರ ಮಾತು ಕೇಳ್ತಾನೆ, ಅವನು ಹೋಗಿ ಆರ್ಮಿಗೆ ಜಾಯಿನ್ ಆಗ್ತಾನೆ. ಆರ್ಮಿಗೆ ಮೇಜರ್ ದೊಡ್ಡ ಆಫೀಸರ್ ಇರ್ತಾರಲ್ಲ, ಅವರು ಇವ್ರನ್ನ ಇಂಟರ್ವ್ಯೂ ಮಾಡೋರು ಕೇಳ್ತಾರೆ, ಏನಕ್ಕೆ ಇದು ಅಷ್ಟು ದೊಡ್ಡ ಜಾಬು, ಅಷ್ಟು ಸ್ಯಾಲ್ರಿ ಎಲ್ಲ ಬಿಟ್ಬಿಟ್ಟು ನೀವು ಇಲ್ಲಿ ಬಂದು ಆರ್ಮಿಗೆ ಸೇರ್ತೀನಿ ಅಂತಿಲ್ಲ, ಯಾಕೆ ಕೆಲಸ ಕೇಳ್ತಾರೆ. ಅವಾಗ ಅವ್ನು ಹೇಳ್ತಾನೆ, ಅಲ್ಲೆಲ್ಲ ನನಗೆ ಇಲ್ಲಿ ಪರವಾಗಿರೋ ಚಕ್ರ ಸಿಗಲ್ವಲ್ಲ ಅಲ್ಲೆಲ್ಲ ಅಂತ ಹೇಳ್ತಾನೆ. ಅವಾಗ ಅವ್ರಿಗೆ ಸಖತ್ ಇದಾಗುತ್ತೆ, ಇವು ಎಂಥ ದೇಶಾಭಿಮಾನ ಇವ್ರಿಗಿರೋದು ಅಂತ ಹೇಳ್ಬಿಟ್ಟು. ಹಂಗೆ ಹೇಳ್ಬಿಟ್ಟು ಒಂದೇ ವರ್ಷದಲ್ಲಿ ದೊಡ್ಡ ಲೆವೆಲ್ಗೆ ಹೋಗಿ ದೊಡ್ಡ ಆಫೀಸರ್ ಆಗ್ತಾನೆ. ಆದರೂ ಅವ್ರ ಮೇಜರ್ ದೊಡ್ಡವರಿಗೆ ಲೆಟರ್ ಬರೀತಾ ಇರ್ತಾನೆ, ಯಾವುದಾದ್ರೂ ಯುದ್ಧ ಏನಾದರೂ ಬಂದರೆ ನನಗೆ ಕೊಡಿ ಅಂತ ಕೇಳ್ತಾ ಇರ್ತಾನೆ. ಅವರು ಒಂದ್ಸಲ ಇವರಿಗೆ ಚಾನ್ಸ್ ಕೊಡ್ತಾರೆ, ಹೋಗಿ ಎಲ್ಲರ ಜೊತೆ ಸೇರಿಕೊಂಡು ಅದೇ ಯುದ್ಧ ಮಾಡುವಾಗ ಏನು ಮಾಡ್ತಾರೆ, ಶೂಟ್ ಮಾಡಿ ಒಂದು ಕೈಯೇ ಚಿತ್ರ ಆಗುತ್ತೆ, ಕೈಯೇ ಹೊಟ್ಟೋಗ್ಬಿಡುತ್ತೆ. ಆದರೂ ಏನು ಮಾಡ್ತಾನೆ, ಪಕ್ಕದಲ್ಲಿರೋರು ಅವ್ರು ಹೇಳ್ತಾರೆ, ನನ್ನ ಕೈನ ತೆಗೆದು
ನನ್ನ ಜೇಬಲ್ಲಿ ಹಾಕಿ ಕಟ್ಬಿಡು, ನಾನು ಯುದ್ಧ ಮಾಡಿ ನನ್ನ ಬಾವುಟ ಎತ್ತಿ ನಾನು ಆರಿಸ್ಬೇಕು ಅಂತೇಳಿ. ಅವನು ಯಾಕೆ ಸರ್ ನೀವು ರೆಸ್ಟ್ ಮಾಡಿ ನಾವು ನೋಡ್ಕೊತೀವಿ ಅಂತ ಹೇಳ್ತಾನೆ. ಅಲ್ಲ ಇಲ್ಲೆಲ್ಲ ನಾನೇ ಮಾಡಬೇಕು, ಮಾಡು ಕೆಲಸ ಆಗ್ತಾನೆ. ಅವ್ನ ಕೈನ ಎತ್ತಿ ಕಟ್ಬಿಟ್ಟು ಅದು ಒಂದೇ ಕೈಲಿ ಶೂಟ್ ಮಾಡಿ ಅವನ್ನೆಲ್ಲ ಉರುಳಿಸಿ ಅವ್ರ ಬಾವುಟ ಎತ್ತಿ ಹಿಡಿತಾರೆ. ಅವಾಗ ಹಿಂದೆಯಿಂದ ಇನ್ನೊಬ್ಬ ಬಂದು ಶೂಟ್ ಮಾಡ್ತಾನೆ. ಅವಾಗ ಅವ್ರು ಹೇಳ್ತಾರೆ ನನ್ನ ಬಾವುಟದಲ್ಲೇ ನನ್ನನ್ನು ಸುತ್ತಿ ನನ್ನ ಮನೆಗೆ ತಗೊಂಡೋಗಿದ್ರು. ಅವಾಗ ಫೋಟೋ ಹಿಡಿದ್ರಾ? ತುಂಬಾ ಇಷ್ಟ. ಇವರು ಆಂಟಿ ಸ್ಟೆಲ್ಲಾ ಆಂಟಿ ಆಂಟೋನಿ ಅಂಕಲ್ ಅಂತ. ಇವರು ನಮ್ಗೆ ಪರಿಚಯನೇ ಇಲ್ಲ. 20 ವರ್ಷದಿಂದ ಇವರು ಪರಿಚಯ ಆಗಿದ್ದು, ಪರಿಚಯ ಆಗಿ ಇಲ್ಲಿವರೆಗೂ सी काकी की खुशी काकी की ಕೈ ತಟ್ಟು ಸಾರಿ ಮಾಡ್ಕೊಳ್ತೀವಿ ಸರಿ ಅವ್ರಿಗೆ ಹಾಕಕ್ಕಾಗಲ್ಲ.
ಏನು ಲೋಕೋತ್ಸವ ಯಾವುದು ಗೋಲ್ಡ್ ನಾವು ರಾಜ ಆದ್ಮೇಲೆ ಸ್ಟೆಲಾ ಆಂಟಿ. ಸ್ಟೆಲಾ ಆಂಟಿ ಆದ್ಮೇಲೆ ನಿರ್ಮಲಾ ಆದ್ಮೇಲೆ ಯಾರು ಬರ್ತಾರೆ? ನನ್ನ ಸಿಸ್ಟರ್ ಚಂದು. ಓಕೆ, ಚಂದು ಆದ್ಮೇಲೆ ಯಾರು ಬರ್ತಾರೆ? ಶಶಿಕಲಾ. ಇಲ್ಲ ನಡೆಯುತ್ತೆ, ಎಲ್ಲಿ ನಿಂತ್ಕೊಂಡ್ರು ನಡೆಯುತ್ತೆ. ಓಕೆನಾ? ಶಶಿಕಲಾ ಆದ್ಮೇಲೆ ದಿವ್ಯಾ. ಬೇಗ ಟೈಮ್ ಸಾಲಲ್ಲ, ಬೇಗ ಬನ್ನಿ. ಅಂಕಲ್ ಬನ್ನಿ, ಚೇರ್ ಹಾಕಿ ಕೂರಿಸಿ ಮಾಡ್ಬೇಕಿತ್ತು, ಮರ್ತು ಬಿಟ್ಟೆ. ಬನ್ನಿ.
ಅದಲ್ಲ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಇವ್ರು. ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ವಿಡಿಯೋ ಹಿಡ್ಕೊಳ್ತಾನಂತೆ. ಸೂಪರ್, ಕ್ಲಾಪ್ ಮಾಡಿ. ಆಮೇಲೆ ಇನ್ನೊಂದು ಡಿಫ್ರೆಂಟ್ ಇದೆ, ತೆಗೀರಿ. ಹೇಗಿದೆ? ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಫೋಟೋ ಹಿಂಗೆ ತಗೊಳ್ಳಿ. ಅದಂಗೆ ತೋರ್ಸಿಕ. ಚೆನ್ನಾಗಿದೆಲ್ಲ. ಇವ್ರು ಮಾಡೋದು ಪ್ರಿಂಟ್ ಮಾಡ್ತಾರೆ. ಇವ್ರು ಅಂಗಡಿ ಇದೆಯಲ್ಲ ಮಾಡ್ತಾರೆ. ಈ ತರ ಲಕ್ಷ್ಮಿ ಬ್ಯಾಗು ಇಲ್ಲ ಗಿಫ್ಟ್ ಆಗಿ ನಾವು ಗಿಫ್ಟ್ ಎಲ್ಲ ಬೇಕಾಗುತ್ತೆ. ನೀವು ಬರೋದಷ್ಟೇ. ಪಾಟ್ ಆಫ್ பண்ணிட்டாங்க. ஆடியோ ஆஃப் ಮಾಡ್ರಿ. ಆಡಿಲ್ಲ ಅಂತ ಹಾಕ್ರಿ. ಬೇಗ ಬಂದು ಸಖತ್ತಾಗಿ ಟೀಚರ್